ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ದ್ವಾದಶ ರಾಶಿಗಳವರ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಒಂದು ದ್ವಾದಶ ರಾಶಿಗಳಲ್ಲಿ ಈ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಹೇಗಿದೆ, ಅನುಕೂಲಕರವಾಗಿದೆಯಾ ಅನಾನುಕೂಲಕರವಾಗಿದೆಯಾ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದಾಗಿದೆ. ಮಿಥುನ ರಾಶಿಯಲ್ಲಿ ಇರುವಂತಹವರು ಅಕ್ಟೋಬರ್ ತಿಂಗಳಿನಲ್ಲಿ ಅವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಹಲವಾರು ಫಲಿತಾಂಶಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂದು ಸೂಚಿಸ್ತಾ ಇರುವಂತಹ ತಿಂಗಳಾಗಿದೆ. ಕೆಲವೊಮ್ಮೆ ಫಲಿತಾಂಶಗಳು ಶ್ರಮಕ್ಕಿಂತ ಕಡಿಮೆ ಆಗಬಹುದು. ತಿಂಗಳ ಮೊದಲ ಭಾಗದಲ್ಲಿ ಗುರುವು ದುರ್ಬಲ ಸ್ಥಾನದಲ್ಲಿದ್ದರೂ ನಂತರ ಅನುಕೂಲಕರ ಸ್ಥಾನದಲ್ಲಿರ್ತಾನೆ. ಈ ರೀತಿಯಾಗಿ ನಿಮಗೆ ಇದರ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾದಂತಹ ತಿಂಗಳಾಗಿರುವಂಥದ್ದಾಗ್ತದೆ. ಅಕ್ಟೋಬರ್ನಲ್ಲಿ ಬಹುಶಃ ಸರಾಸರಿಗಿಂತ ಶೈಕ್ಷಣಿಕವಾಗಿ ನಿಮಗೆ ಫಲಿತಾಂಶಗಳು ಅನ್ನುವಂಥದ್ದು ಉತ್ತಮವಾಗಿ ನೀಡ್ತದೆ. ಇನ್ನು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ಆದಾಗ್ಯೂ ಕೂಡ ಈ ಸವಾಲುಗಳನ್ನು ಹೆಚ್ಚಾಗಿ ಮಹತ್ವದಾಗಿರುವುದಿಲ್ಲ. ಸತತ ಪ್ರಯತ್ನದಿಂದ ತೊಡಗಿದರೆ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಗುರಿಯನ್ನು ತಲುಪ್ತಾರೆ ಅನ್ನುವಂಥದ್ದು ಈ ಒಂದು ತಿಂಗಳಿನಲ್ಲಿ ವಿಚಾರ ಕಂಡು ಬರ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಇನ್ನು ಕುಟುಂಬದ ಜೀವನದಲ್ಲಿ ನೋಡುವಂಥದ್ದಾದರೆ ಅಕ್ಟೋಬರ್ ತಿಂಗಳಿನಲ್ಲಿ ಅನುಕೂಲಕರವಾದಂಥ ಫಲಿತಾಂಶ ಏನೋ ತರುವಂತಹ ತಿಂಗಳಾಗಿದೆ. ಈ ಅವಧಿಯಲ್ಲಿ ನೀವು ಮೂಲತಃವಾಗಿ ಈ ಒಂದು ಅವಧಿಯಲ್ಲಿ ನೀವು ಧನಾತ್ಮಕ ಮತ್ತು ಋಣಾತ್ಮಕವಾದಂತಹ ಪ್ರಭಾವ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ಆದ್ದರಿಂದ ಪ್ರಸ್ತುತ ಪರಿಸ್ಥಿತಿ ಬದಲಾಗುವುದಿಲ್ಲ, ಆದರೆ ಯಾವುದೇ ಹೊಸ ಸಂಘರ್ಷಣೆಗಳು ಉದ್ಭವಿಸುವುದಿಲ್ಲ. ಇರುವಂಥ ಪರಿಸ್ಥಿತಿ ಯಥಾಸ್ಥಿತಿ ಹಾಗೇ ಇದೆ. ಇನ್ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವಿಸುವಂಥದ್ದು, ಘರ್ಷಣೆಗಳು ಉದ್ಭವಿಸುವಂಥದ್ದು ಆಗುವುದಿಲ್ಲ. ಇನ್ನು ಪ್ರೀತಿಯ ಜೀವನದಲ್ಲಿ ನೋಡುವಂಥದ್ದಾದರೆ ಮಿಥುನ ರಾಶಿಯಲ್ಲಿ ಇರುವಂತಹವ್ರಿಗೆ ಇವರಿಗೆ ಅಪನಂಬಿಕೆಯ ಒಂದು ಪಿಡುಗು ಅನ್ನುವಂಥದ್ದು ನಿಮಗೆ ಆರಂಭವಾಗ್ತದೆ. ಈ ಸಮಯದಲ್ಲಿ ಸಂವಹನ ಮತ್ತು ಸಂಭಾಷಣೆಗಳು ಕಡಿಮೆ ಮಾಡುವುದು ಬುದ್ಧಿವಂತರ ಲಕ್ಷಣ ಆಗಿರ್ತದೆ. ಹಾಗಾಗಿ ಅನುಮಾನ ಅನ್ನುವಂಥದ್ದಾಗ ಅನುಮಾನವೇ ಒಂದು ದೊಡ್ಡ ರೋಗ ಅನ್ನುವಂತಾಗಿ ಯಾರ ಮೇಲೂ ಅನುಮಾನ ಪಟ್ಟಿದ್ರೆ ಆ ಸಂಬಂಧ ಕಿತ್ತು ಹೋಗ್ತದೆ. ಜೋಪಾನವಾಗಿರಿ. ಹಾಗೆಯೇ ವೈವಾಹಿಕ ಜೀವನದ ವಿಚಾರದಲ್ಲಿ ಈ ತಿಂಗಳು ನೋಡುವುದಾದರೆ ಬಹುಶಃ ವಿವಿಧ ಫಲಿತಾಂಶಗಳನ್ನು ನೀಡುವಂಥ ತಿಂಗಳಾಗಿದೆ. ನಿಮ್ಮ ತಾಳ್ಮೆ ಬುದ್ಧಿವಂತಿಕೆಯೊಂದಿಗೆ ಸಮಸ್ಯೆಗಳನ್ನು ಎದುರಿಸಿದರೆ ನಿಮ್ಮ ಆಹ್ಲಾದಕರವಾದಂಥ ದಾಂಪತ್ಯ ಜೀವನವನ್ನು ನೀವು ಅನುಭವಿಸಬಹುದಾಗಿರುತ್ತದೆ. ಮತ್ತೊಂದೆಡೆ ದುರ್ಬಲ ಫಲಿತಾಂಶಗಳನ್ನು ಮಂಡತನದಿಂದ ಮತ್ತು ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದರಿಂದ ಉಂಟಾಗಬಹುದಾಗಿರ್ತದೆ. ನೀವೇನಾದರೂ ಮಂಡಿ ಮಾಡಿ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದಾಗ್ತದೆ. ಇನ್ನು 2025ರಲ್ಲಿ ನಿಮಗೆ ಈ ತಿಂಗಳಿನಲ್ಲಿ 11ನೇ ಮನೆಯ ಅಧಿಪತಿಯನ್ನು ಮಂಗಳನು ಈ ಒಂದು ತಿಂಗಳಲ್ಲಿ ನೀವು ಉತ್ತಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಎಂಬ ಭವಿಷ್ಯವನ್ನು ನುಡಿಯುತ್ತಿದೆ. ಹಾಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಅಕ್ಟೋಬರ್ ಮಿಶ್ರಮ ಫಲಿತಾಂಶವನ್ನು ತರುವಂತಹ ನಿರೀಕ್ಷೆಯನ್ನು ಈ ಒಂದು ತಿಂಗಳಿನಲ್ಲಿ ತೋರಿಸ್ತಾ ಇರುವಂತಹದ್ದು. ಗುರು ಬುಧರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ ಈ ತಿಂಗಳ ಸಮತೋಲಿನ ದಿನಚರಿಯನ್ನು ನೀವು ಅಳವಡಿಸಿಕೊಂಡರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವಂಥದ್ದಾಗ್ತದೆ. ಇನ್ನು ಪರಿಹಾರ ಏನಪ್ಪ ಮಿಥುನ ರಾಶಿಯವ್ರಿಗೆ ಅಂತ ನೋಡೋದಾದರೆ ಬೇವಿನ ಮರದ ಬುಡಕ್ಕೆ ನಿಯಮಿತವಾಗಿ ನೀರನ್ನು ಹಾಕೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿಂದ ನಿವಾರಣೆಯನ್ನು ಹೊಂದಬಹುದು. ಸಂಬಂಧದಲ್ಲೂ ಕೂಡ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಿ. ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರೂಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.